ವೀಕ್ಷಕರೇ, ಸುದ್ದಿಯ ಸದ್ದಿಗೆ ಸ್ವಾಗತ. ನಾನು ಅರಫಾ ಮಂಚ್. ಮೊದಲು ಉತ್ತರ ಪ್ರದೇಶದ ಸುದ್ದಿಯದ ಎತ್ತಿಕೊಳ್ಳೋಣ. ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳಕ್ಕೆ ಮುಸ್ಲಿಮರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ಸ್ವಾಗತಿಸಿದ್ದಾರೆ. ಇದರ ಜೊತೆಯಲ್ಲೇ ಇನ್ನೊಂದು ವರದಿಯನ್ನು ನೋಡಿ. ಮಧ್ಯಪ್ರದೇಶದಲ್ಲಿ ಮಾಜಿ ಬಿಜೆಪಿ ಶಾಸಕ ಹರ್ವಂಶ್ ಸಿಂಗ್ ರಾಠೋಡ್ರ ಮನೆಗೆ ಐಟಿ ದಾಳಿ ನಡೆದಿದೆ. ಕುತೂಹಲ ಅಂದರೆ, ತೆರಿಗೆ ಕಟ್ಟದೆ ಅಕ್ರಮವಾಗಿ ಬೇನಾಮಿ ಹೆಸರಿನಲ್ಲಿ ತರಿಸಿದ ಹಲವು ವಿದೇಶಿ ಕಾರುಗಳು, ಚಿನ್ನ, ಕೋಟಿಗಟ್ಟಲೆ ರೂಪಾಯಿ ಕ್ಯಾಶ್, 3 ಮೊಸಳೆ, ಅದೇ ವರ್ಗಕ್ಕೆ ಸೇರಿದ ಇತರ ಜೀವಿಗಳು ಕೂಡ ಪತ್ತೆಯಾಗಿದೆ. ಇವೆಲ್ಲವನ್ನು ನೋಡಿ ಐಟಿ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಅರಣ್ಯ ಜೀವಿಗಳ ಕಾನೂನು ಪ್ರಕಾರ ಮಧ್ಯಪ್ರದೇಶ ಫಾರೆಸ್ಟ್ ಇಲಾಖೆ ಕೇಸು ದಾಖಲಿಸಿಕೊಂಡಿದೆ ಎಂದು ಫಾರೆಸ್ಟ್ ಅಧಿಕಾರಿ ಅಸೀಂ ಶ್ರೀವಾಸ್ತವ ತಿಳಿಸಿದ್ದಾರೆ. ಹರ್ವಂಶ್ ಸಿಂಗ್ ರಾಥೋಡ್ರು ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚಿಸಿದ್ದಾರೆ ಎಂದು ಮಾಜಿ ಕೌನ್ಸಿಲರ್ ರಾಜೇಶ್ ಕೇಶವಾಣಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿತ್ತು. ದಾಳಿಯ ವೇಳೆ 150 ಕೋಟಿ ರೂಪಾಯಿ ತೆರಿಗೆ ವಂಚಿಸಿದ ನಗದು ಹಣ ಪತ್ತೆಯಾಗಿದೆ. ಆದಾಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಸಂಬಂಧಿಸಿದ ದಾಖಲೆಯನ್ನು ವಶಪಡಿಸಿಕೊಂಡಿದ್ದಾರೆ. ರಾಥೋಡ್ಗೆ ಬೀಡಿ ಕಂಪನಿಯೂ ಇದೆ. ಮೊದಲು ಓದಿದ ಸುದ್ದಿಯಂತೆ, ಉತ್ತರ ಪ್ರದೇಶದಲ್ಲಿ ಸನಾತನ ಪರಂಪರೆಯನ್ನು ಒಪ್ಪುವ ಮುಸ್ಲಿಮರು ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾಕುಂಭಮೇಳಕ್ಕೆ ಬರಬಹುದು ಎಂದು ಯೋಗಿ ಆದಿತ್ಯನಾಥರು ಹೇಳಿದ್ದಾರೆ. ಅಂದರೆ ಅವರ ಪ್ರಕಾರ ಇಂಥವರು ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಅವಿಭಾಜ್ಯ ಘಟಕವಾಗಿದ್ದಾರೆ. ಅವರು ಬರ್ಬೋದು. ಕೆಟ್ಟ ಉದ್ದೇಶದಿಂದ ಬರುವವರನ್ನು ನಾವು ನೋಡಿಕೊಳ್ಳುತ್ತೇವೆ ಎಂದು ಕೂಡ ಎಚ್ಚರಿಕೆ ನೀಡಿದ್ದಾರೆ. ಜನವರಿ 13ರಿಂದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಆರಂಭವಾಗಲಿದೆ. ಅದಕ್ಕಿಂತ ಮೊದಲು ಮುಸ್ಲಿಮರನ್ನು ಕುಂಭಮೇಳ ನಡೆಯುವಲ್ಲಿಗೆ ಬರದಂತೆ ತಡೆಯಲು ಸನ್ಯಾಸಿಗಳ ಅಖಾಡ ಪರಿಷತ್ ರಂಗ ಪ್ರವೇಶಿಸಿತು. ಇದು ವಿವಾದವಾದ ಹಿನ್ನೆಲೆಯಲ್ಲಿ ಯೋಗಿ ಮುಸ್ಲಿಮರನ್ನು ಕುಂಭಮೇಳಕ್ಕೆ ಸ್ವಾಗತಿಸುತ್ತಿದ್ದಾರೆ. ಮುಸ್ಲಿಮರು ಸನಾತನ ಪರಂಪರೆಯನ್ನು ಒಪ್ಪಿಕೊಳ್ಳುತ್ತಾರಾ? ಒಪ್ಪಿಕೊಳ್ಳುವುದಾಗಿದ್ದರೆ ಅವರು ಮುಸ್ಲಿಮರಾಗಿದ್ದು ಯಾಕೆ ಎಂಬೆಲ್ಲ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಮುಸ್ಲಿಮರು ಮಹಾಕುಂಭವನ್ನು ವಿರೋಧಿಸುವುದಾಗಲಿ ಅದನ್ನು ತೆಗಳುವುದನ್ನಾಗಿ ಮಾಡಲು ಸಾಧ್ಯವಿಲ್ಲ. ಆದರೆ ಯೋಗಿಯು ಹಾಗೆ ಮಾಡುವವರು ಮುಸ್ಲಿಮರು ಎಂದು ಬಿಂಬಿಸುವುದಕ್ಕಾಗಿ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಬರೇ ರಾಜಕೀಯ ಕಾರಣಗಳಿಗಾಗಿ ಮುಸ್ಲಿಮರಿಗೂ ಕುಂಭಮೇಳದಲ್ಲಿ ಆಸಕ್ತಿ ಇದೆ ಎಂದು ಬಿಂಬಿಸುವ ಪ್ರಯತ್ನ ಇದು ಆಗಿದೆ ಎಂದು ಕೆಲವರು ವಾದಿಸುತ್ತಾರೆ. ದಿಲ್ಲಿಯ ಚುನಾವಣಾ ಪ್ರಚಾರ ಸಭೆಯಲ್ಲಿ ಈ ಹಿಂದೆ ಅಮಿತ್ ಶಾ ಬಿಜೆಪಿ ಗೆದ್ದರೆ ದಿಲ್ಲಿಯನ್ನು ಉತ್ತರ ಪ್ರದೇಶ ಮಾಡುತ್ತೇವೆ ಎಂದು ಹೇಳಿದ್ದನ್ನು ಉದ್ಧರಿಸಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅಮಿತ್ ಶಾರನ್ನು ಟೀಕಿಸಿದ್ದಾರೆ. ಉತ್ತರ ಪ್ರದೇಶದ ವರ್ಚಸ್ಸನ್ನೇ ಬಿಜೆಪಿಯ ಯೋಗಿ ಆದಿತ್ಯನಾಥರ ಸರ್ಕಾರ ಕೆಡಿಸಿ ಹಾಕಿದೆ. ಇಂದು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಪ್ರತಿ ನಿಮಿಷಕ್ಕೆ 2 ಮಹಿಳೆಯರ ಅತ್ಯಾಚಾರ ನಡೆಯುತ್ತಿದೆ. ಪ್ರತಿ 90 ನಿಮಿಷಕ್ಕೊಂದು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತದೆ. ಪ್ರತಿದಿನ 30 ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ನಿರುದ್ಯೋಗ ಸಮಸ್ಯೆ ಗಗನಕ್ಕೇರಿದೆ. ಆರೋಗ್ಯ ಸೇವೆ ಉತ್ತರ ಪ್ರದೇಶದಲ್ಲಿ ದೇಶದಲ್ಲಿಯೇ ಅತ್ಯಂತ ಕೆಳಮಟ್ಟದಲ್ಲಿದೆ ಎಂದು ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ಆದರೆ ಪ್ರಿಯಾಂಕಾ ಗಾಂಧಿಯವರು ಅಮಿತ್ ಶಾ ಅವರ ಹೇಳಿಕೆ ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಎಂದು ಅನಿಸುತ್ತದೆ. ಉತ್ತರ ಪ್ರದೇಶದಲ್ಲಿ ಸಂಬಾಲ್ ಮಸೀದಿ ವಿವಾದ ಇದೆ. ಹಳೆಯ ಮಥುರಾ ವಾರಣಾಸಿ ಮಸೀದಿಯ ಪ್ರಕರಣಗಳೂ ಇವೆ. ದಿಲ್ಲಿಯಲ್ಲಿ ಮೊಘಲರ ಕೆಂಪುಕೋಟೆ, ಹುಮಾಯೂನ್ ಟೋಂಬ್, ಕುತುಬ್ ಮಿನಾರ್ ಹೀಗೆ ಹಲವು ಮೊಘಲರ ಪ್ರಾಚೀನ ಕಟ್ಟಡಗಳಿವೆ. ಜಾಮಾ ಮಸೀದಿ ಇವೆ. ಇವೆಲ್ಲವನ್ನು ಬಿಜೆಪಿ ವಶಪಡಿಸಿಕೊಳ್ಳುತ್ತದೆ ಎಂದು ಅಮಿತ್ ಶಾ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಎಂದು ಪ್ರಿಯಾಂಕಾ ಗಾಂಧಿಯವರಿಗೆ ಅರ್ಥವಾಗಿರಲಾರದು. ಯಾಕೆಂದರೆ ಬಿಜೆಪಿಯದು ಅಭಿವೃದ್ಧಿ ರಾಜಕೀಯವಲ್ಲ, ಮುಸ್ಲಿಮರನ್ನು ಟೈಟ್ ಮಾಡುವ ರಾಜಕೀಯವಾಗಿದೆ. ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಭಾರತದ ವೀಸಾಕ್ಕೆ ಅರ್ಜಿ ಹಾಕಿದೆ. ರೋಗಿಗಳು, ವಿದ್ಯಾರ್ಥಿಗಳು, ಬಿಸಿನೆಸ್ನವರಿಗೆ ವೀಸಾ ನೀಡಬೇಕೆಂದು ಭಾರತದೊಂದಿಗೆ ಅದು ಆಗ್ರಹಿಸಿತು. ಭಾರತದ ವಿದೇಶ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿಯವರೊಂದಿಗೆ ದುಬೈಯಲ್ಲಿ ನಡೆದ ಚರ್ಚೆಯ ವೇಳೆ ಭಾರತದ ವೀಸಾಗಳಿಗೆ ಅರ್ಜಿ ಸಲ್ಲಿಸಿದ್ದೇವೆ ಎಂದು ಅಫ್ಘಾನಿಸ್ತಾನದ ಕಾರ್ಯನಿರತ ವಿದೇಶ ಸಚಿವ ಅಮೀರ್ ಖಾನ್ ಮುತ್ತಕಿ ತಿಳಿಸಿದ್ದಾರೆ. ಭಾರತದಲ್ಲಿ ಮತ್ತು ಭಾರತ ಸರ್ಕಾರ ಯಾವ ರೀತಿ ಅಫ್ಘಾನಿಸ್ತಾನದ ವೀಸಾ ಅರ್ಜಿಗೆ ಪ್ರತಿಕ್ರಿಯಿಸಬಹುದು ಎನ್ನುವುದು ಕಾದು ನೋಡಬೇಕಾಗಿದೆ. ಈ ಹೊತ್ತಿನ ಸುದ್ದಿ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಫಾ ಮಂಚಿ. ಜೈ ಹಿಂದ್.